ಮಾರ್ಕ್ ಮೂವಿದು ಏನು ಒಂದು ಇಂಟ್ರೋ ವಿಡಿಯೋ ರಿಲೀಸ್ ಮಾಡಿದಾರಲ್ಲ ಇದ್ರ ಬಗ್ಗೆ ಮಾತಾಡೋದಾದ್ರೆ ಕಂಪ್ಲೀಟಾಗಿ ಒಂದೊಂದು ಡೀಟೇಲ್ಸನ್ನು ನೋಡ್ರೂ ಕೂಡ ಎಲ್ಲ ಒಂದೊಂದು ಸೀನ್ಗಳು ಏನು ತೋರಿಸ್ತಾವಂದ್ರೆ ಸುದೀಪ್ ಒಬ್ಬ ದೊಡ್ಡ ಕೆಟ್ಟ ರೌಡಿ ಅದಾನು ಅಂದ್ರೆ ಸುದೀಪ್ ಅವರ ಒಂದು ಇದನ್ನ ಅಭಿನಯವನ್ನು ಒಂದು ವರ್ಣನೆ ಮಾಡ್ಕೊಂಡು ಹೋಗ್ತಾವೆ ಪ್ರತಿಯೊಂದು ಸೀನ್ಗಳ ಅಂದ್ರೆ ಟೋಟಲ್ ಆಗಿ ಮೂವಿ ಎದ್ರ ರಿಲೇಟೆಡ್ ಐತೆ ಅಂತೇಳಿ ತೋರ್ಸಾಕ್ ಹೊಂಟಾರು ಅಂದ್ರೆ ಒನ್ ನೈಟ್ ಶೋ ಇಲ್ಲ ಏನ ಇದರ ರಿಲೇಟೆಡ್ ಮೂವಿ ಇರ್ತೈತಿ ಅಂದ್ರೆ ಒಂದು ರಾತ್ರಿಯ ಕತೆ ಅಂತೇಳಿ ನಾವು ಫಸ್ಟ್ನೇ ಕತೆ ತಿಳ್ಕೊಂಡವು ಈ ಮೂವಿ ಕುರಿತಂತೆ. ಆನಂತರ ನಾವು ಏನು ಸೀನ್ಗಳದಾವಲ್ಲ ಇದ್ರ ಬಗ್ಗೆ ನೋಡೋದಾದ್ರೆ ಫಸ್ಟ್ನೇಕ ಒಂದು ಬೋಟ್ಗಳ ಸೀನ್ಗಳನ್ನು ತೋರಿಸ್ತಾರೋ ಅಂದ್ರೆ ನೀರಾಗ ಅನೇಕ ಬೋಟ್ಗಳು ಬರತಾವ ಅಂದ್ರೆ ಇಲ್ಲಿ ಏನರ ಯಾವ ರೌಡಿ ಏನರ ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಮಾಡ್ತಾ ಇರ್ಬೋದು ಅವುಗಳನ್ನ ತಡೆಯಕ್ಕೆ ಸುದೀಪ ಹೋಗ್ತಾ ಇರ್ಬೋದು ಅಂದ್ರೆ ಈ ಥರ ಒಂದು ಕಾನ್ಸೆಪ್ಟ್ ಇರೋ ಚಾನ್ಸ್ ಐತಿ. ಯಾವ ಕಾರಣಕ್ಕಂದ್ರೆ ಆ ಬೋಟ್ಗಳನ್ನು ನೋಡ್ರೆ ಅದ ನನಗೆ ಫೀಲ್ ಆತವ. ಆನಂತರ ಸೆಕೆಂಡ್ ಸೀನಿಗೆ ಬಂದ್ರೆ ಒಬ್ಬ ರೌಡಿ ಈತ ರೌಡಿನೋ ಏನು ಗ್ಯಾಂಗ್ಸ್ಟರ್ ಗೊತ್ತಿಲ್ಲ ಬಟ್ ಈತ ಒಬ್ಬ ರೌಡಿಗಳಿಗೆ ಏನು ಆಪರ್ಚುನಿಟಿ ಕೊಡೋದಾನಂದ್ರೆ ಯಾರು ಸುದೀಪನ್ನ ಕೊಲ್ತಾರೋ ಅಂದ್ರೆ ಯಾರು ಮಾರ್ಕನ್ನು ಕೊಲ್ತಾರಲ್ಲ ಅವರಿಗೆ ಬಹಳಷ್ಟು ಹಣ ಸಿಗ್ತೈತಿ ಅಂತೇಳಿ ಹಣದ ತೋರಿಸ್ತಾರೋ ಅಂದ್ರೆ ಕಾನ್ಸೆಪ್ಟ್ ಕ್ಲಿಯರ್ ಐತಿ. ಈ ರೌಡಿ ಏನು ಸುದೀಪ್ ಅವ್ರನ್ನ ಕೊಲ್ಲಾಕ ಒಂದು ಪ್ಲ್ಯಾನ್ ಹಾಕೊಂಡು ಕುಂತಾನು, ಈತ ಅವನನ್ನು ಕೊಂದ್ರೆ ಈತನಿಗೆ ಏನರ ಸಿಗ್ಬೋದು, ಈ ರೀತಿ ಕಾನ್ಸೆಪ್ಟ್ ನೋಡಕ್ಕೆ ಸಿಗ್ಬೋದು. ಬಟ್ ನನಗೊಂದು ಏನು ಅನಿಸ್ತಂದ್ರೆ ಇವ್ರ ವಯಸ್ಸು ಸ್ವಲ್ಪ ಮಟ್ಟಿಗೆ ಇನ್ನೊಂದು ಚೂರು ಗತ್ತೊಳಗಿರ್ಬೇಕು ಅನಿಸ್ತು. ಅಂದ್ರೆ ಸಿಲ್ಲಿ ವಯಸ್ಸು ಥರ ಅನಿಸ್ತು ಕೇಳೋತ್ ಮುಂದೆ. ಇನ್ನೊಂದು ಚೂರು ಏನರ ಗತ್ತು ಗಮ್ಮತ್ತು ಆ್ಯಡ್ ಮಾಡಿದ್ರೆ ಇನ್ನೂ ಕೂಡ ಚಲೋ ಆಗೋ ಚಾನ್ಸ್ ಇತ್ತು. ನಿಮಗೇನು ಅನಿಸ್ತೈತಿ ಈ ವಯಸ್ಸು ಕುರಿತಂತೆ ಒಂದು ನನಗೆ ಕೆಳಗಡೆ ಕಮೆಂಟ್ ಬಾಕ್ಸಾಗ ಕಮೆಂಟ್ ಮಾಡಿರಿ. ಆನಂತರ ನಾವು ಮುಂದುವರೆದ್ರೆ ಈಗ ನೀವು ಆಪರ್ಚುನಿಟಿ ಕೊಟ್ಟನಲ್ಲ ಈ ಆಪರ್ಚುನಿಟಿಯನ್ನು ಬಳಸ್ಕೊಳ್ಳಾಕ ಈ ಎಲ್ಲ ರೌಡಿಗಳ ಕಾಯಕತ್ತಾರ. ಅಂದ್ರೆ ಇನ್ನು ಇವ್ರದ್ದು ಏನು ಕೆಲಸ ಮಾರ್ಕನ್ನು ಹೊಡೆದಾಕೋದು ಅಂದ್ರೆ ಮಾರ್ಕ್ ಯಾರ ಅಂತ ಎಲ್ಲ ಕಡೆ ನೋಡ್ತಾನೋ. ಆನಂತರ ಎಂಟ್ರಿ ತೆಗೆದಾರು ನಮ್ಮ ಸುದೀಪ್ ಅವರ ಒಬ್ಬ ಫಸ್ಟ್ನೇಕ ಒಬ್ಬನ ಇತಿಹಾಸ ಆತನನ್ನ ಒಂದ ಕೈಯಾಗಿದ್ದ ಕಾಸ ಅದ ಕೈಯಿಂದ ಡ್ರಿಂಕ್ಸ್ ಮಾಡೋದನ್ನ ನೋಡ್ತೇವೆ. ಅಂದ್ರೆ ಸೀನನ್ನು ಅಲ್ಟಿಮೇಟ್ ಆಗಿ ತೋರಿಸೋ ಪ್ರಯತ್ನ ಪಟ್ಟಾರ. ಅಂದ್ರೆ ಸುದೀಪ ಯಾವ ರೀತಿಯ ರೌಡಿ ಅಥವಾ ಯಾವ ರೀತಿಯ ಪೊಲೀಸ್ ಏನೋ ಒಂದು ಕಾನ್ಸೆಪ್ಟ್ ಏನೈತಲ್ಲ ಈತ ಯಾರನ್ನು ನಾವು ಮೂವಿಯಾಗಿ ನೋಡ್ತೇವೋ ಈತ ಏನನ್ನೋದನ್ನು ಒಂದು ಏನು ವರ್ಣನೆ ಮಾಡೋಕೆ ಈ ಥರ ಸೀನನ್ನು ತೋರಿಸಿದಾರೆ ಅಂತ ಹೇಳ್ಬೋದು. ಅಂದ್ರೆ ಬಹಳಷ್ಟು ಕೆಟ್ಟ ಕ್ಯಾರೆಕ್ಟರ್ ಅಥವಾ ಬಹಳಷ್ಟು ಕ್ರೂರ ಕ್ಯಾರೆಕ್ಟರ್, ಯಾರಿಗೆ ಕ್ರೂರ ಇರ್ತಾರಲ್ಲ ಅವ್ರಿಗೆ ಕ್ರೂರ ಕ್ಯಾರೆಕ್ಟರ್ ಅಂತೇಳಿ ಒಂದು ತೋರಿಸುವ ಪ್ರಯತ್ನವನ್ನು ಮಾಡಿದಾರಂತ ಹೇಳ್ಬೋದು. ಆನಂತರ ಸುದೀಪ್ ಅವರ ಇಬ್ಬರನ್ನ ಎದ್ಯುಕಸ ನೆಲಕ್ಕೆ ಬಡ್ದು ಹೋಗ್ತಾರೋ ಸೇಮ್ ಹೇಳಿದಂಗೆ ಇವರ ಪವರನ್ನು ತೋರಿಸಿದಾರಿಲ್ಲ. ಆನಂತರ ನಾವು ಮುಂದುವರೆದ್ರೆ ಸೇಮ್ ಅವ್ರ ಲುಕ್ಗಳ ಆನಂತರ ಬೇರೆ ಬೇರೆ ಕ್ಯಾರೆಕ್ಟರ್ಗಳ ಇಂಟ್ರೊಡ್ಯೂಸ್ ಮಾಡಿದಾರು ಈ ಒಂದು ಸಣ್ಣ ಇಂಟ್ರೋ ಟೀಸರ್ ಒಳಗೆ. ಆನಂತರ ಸುದೀಪ್ ಅವರು ಸೇಮ್ ಆನಂತರ ಎಲ್ಲ ಫೈಟಿಂಗ್ ಸೀನ್ಗಳ ಉಳ್ಕಿದ್ದು ಎಲ್ಲ ಒಂದು ಮಾರ್ಕ್ ಅಂತೇಳಿ ಒಂದು ಇದೇನು ಟೈಟಲ್ ಬರೋದಿಲ್ಲ ಅದು ಕೂಡ ಅಲ್ಟಿಮೇಟ್ ಲೆವೆಲ್ ಒಳಗೆ ಡಿಸೈನಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆನಂತರ ಒಂದು ಲಾಸ್ಟಿಗೆ ಡೈಲಾಗ್ ಬರ್ತೈತಿ ಅದೇನಂದ್ರೆ ಮಾರ್ಕನ್ ಹೆಸರು ಮನಸೋಗಟ್ಟ ಹೇಳಬೇಕು ಅಂದ್ರೆ ಇದರ ಅರ್ಥ ಕೂಡ ಅದೇ ಬರ್ತೈತಿ. ಅಂದ್ರೆ ಮಾರ್ಕ ಭಾಳ ಕೆಟ್ಟ ಅವದಾನು ಈ ರೀತಿಯ ಕಾನ್ಸೆಪ್ಟನ್ನು ಟೋಟಲ್ ಆಗಿ ಮೂವಿ ನೋಡೋದಾದ್ರೆ ಒಂದು ರೌಡಿಸಮ್ಮ ಆನಂತರ ಒಂದಷ್ಟು ಗ್ಯಾಂಗ್ಸ್ಟರ್ಗಳ ಅಂದ್ರೆ ಈ ಥರ ಕಾನ್ಸೆಪ್ಟ್ ಈ ಮೂವಿ ಒಳಗೆ ಇರೋದನ್ನು ನಾವು ಭಾಳ ನೋಡ್ತೇವೆ. ಓವರ್ ಆಲ್ ಆಗಿ ನೋಡೋದಾದ್ರೆ ಸುದೀಪ್ ಅವರ ಆಬ್ವಿಯಸ್ಲಿ ಮಾಸ್ ಲುಕಿಂಗ್ ವಿತ್ ಮಾಸ್ ಎಂಟ್ರಿ ಅಂತೇಳಿ ಈ ಒಂದು ಮೂವಿ ನೋಡ್ಬೋದು ನಾವು. ಮತ್ತು ನನ್ನ ಕಡೆಯಿಂದ ಈ ಒಂದು ಏನು ಕಾನ್ಸೆಪ್ಟ್ ಇತ್ತಲ್ಲ ಮತ್ತು ಟೀಸರ್ ಏನು ಇಂಟ್ರೋ ಟೀಸರ್ ರಿಲೀಸ್ ಮಾಡಿದ್ರಲ್ಲ ಇದಕ್ಕೊಂದು ಸ್ಟಾರ್ಗಳನ್ನು ಕೊಡೋದಾದ್ರೆ ಒಂದು ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಅಷ್ಟೇ ಕೊಡೋದಾದ್ರೆ ನಾನು 5 ಸ್ಟಾರ್ಗೆ 5 ಸ್ಟಾರ್ನ ಕೊಡ್ತಾನು. ಕಾರಣ ಅಭಿನಯ ಚಕ್ರವರ್ತಿಗೆನ ಅಭಿನಯದ ಬಗ್ಗೆ ಕಲಿಸೋ ಅವಶ್ಯಕತೆ ಇಲ್ಲ. ಆ ಕಾರಣಕ್ಕೆ ಇವರ ಲುಕ್ಕ ಆನಂತರ ಇವರ ಒಂದು ಆ್ಯಕ್ಟಿಂಗ ಆನಂತರ ಫೈಟಿಂಗ್ ಸೀನ್ಗಳನ್ನು ಕಂಪೇರ್ ಮಾಡಿ ನೋಡಿದ್ರೆ ಎಲ್ಲೂ ಕೂಡ ಕಡಿಮೆ ಅನ್ನಿಸ್ಲಿಲ್ಲ. ಆ ಕಾರಣಕ್ಕೆ 5 ಸ್ಟಾರ್ಗೆ 5 ಸ್ಟಾರ. ನಿಮ್ಮ ಅನಿಸಿಕೆ ಎಷ್ಟು ಅಂತ ನನಗೆ ಕೆಳಗಡೆ ಕಾಮೆಂಟ್ ಬಾಕ್ಸಾಗ ಕಾಮೆಂಟ್ ಮಾಡಿರಿ. ನೀವು ಎಷ್ಟು ಸ್ಟಾರ್ಗಳನ್ನ ಇದಕ್ಕೆ ಕೊಡ್ತೀರಿ ಅಂತೇಳಿ ನೋಡೋಣ. ಆನಂತರ ಮುಂದುವರಿದಾದ್ರೆ ಸೇಮ್ ಎಲ್ಲ ಒಂದಷ್ಟು ಏನು ಕ್ಲಿಯರಾಗಿ ತೋರಿಸಿದಾರೆ ಅಂದ್ರೆ ಎಲ್ಲ ಪ್ರತಿಯೊಂದು ಸೀನ್ಗಳು ಕೂಡ ಒಂದು ರೌಡಿಸಮ್ ಕುರಿತಂತನೇ ಅದಾವು. ಅಂದ್ರೆ ಒನ್ ನೈಟ್ ಶೋ ಅಲ್ಲೇ ಯಾವ ರೀತಿಯಾಗಿ ರೌಡಿಗಳನ್ನ ಎದುರು ಹಾಕೋತಾರೋ ಆ ರೀತಿ ಒಳಗೆ ಏನು ಕಾನ್ಸೆಪ್ಟ್ ಇರ್ತೈತಿ ಎಲ್ಲ ಕಂಪ್ಲೀಟಾಗಿ ಇದ್ರ ನೋಡ್ತೇವೆ. ಆನಂತರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಮಾತಾಡೋದಾದ್ರೆ ಅದು ಕೂಡ ಟಾಪ್ ಲೆವೆಲ್ ಇತ್ತು. ಅಂದ್ರೆ ಏನು ಯಾವ ಸೀನಿಗೆ ಯಾವ ಥರ ಬ್ಯಾಕ್ಗ್ರೌಂಡ್ ಆ್ಯಡ್ ಮಾಡ್ಬೇಕಲ್ಲ ಆನಂತರ ನಮ್ಮ ಸುದೀಪ್ ಅವ್ರ ಎಂಟ್ರಿಗೆ ಯಾವ ಥರ ಬ್ಯಾಕ್ಗ್ರೌಂಡ್ ಆ್ಯಡ್ ಮಾಡ್ಬೇಕಲ್ಲ ಸಿಮಿಲಾರಿಟಿ ಒಳಗೆ ಬೆಸ್ಟ್ ಒಂದು ಇದನ್ನ ಆ್ಯಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. BGM ಕುರಿತಂತೆ ಏನೂ ಮಾತಿಲ್ಲ, ಅಲ್ಟಿಮೇಟ್ ಲೆವೆಲ್ ಒಳಗಿತ್ತು. ಮತ್ತು ಇನ್ನೊಂದು ಏನು ಕಾನ್ಸೆಪ್ಟ್ ನನಗೆ ಒಂದು ಸಣ್ಣ ಮಟ್ಟಿಗೆ ಡಿಸಪಾಯಿಂಟ್ಮೆಂಟ್ ಮಾಡಿತ್ತಂದ್ರೆ ಇನ್ನೂ ನೀಟ್ ಬೆಟರ್ ಸೀನ್ಗಳನ್ನ ಆಯ್ಕೆ ಮಾಡಬೇಕಿತ್ತು ಅನ್ನಿಸ್ತು. ಉಳ್ಕಿದ್ದು ಎಲ್ಲ ಬಿಟ್ರೆ ಅಂದ್ರೆ ಸುದೀಪ್ ಅವ್ರನ್ನ ಅಟ್ಟ ತೋರಿಸೋ ಪ್ರಯತ್ನ ಪಟ್ಟಾರು. ಇನ್ನೊಂದು ಇಟ್ಟು ಏನರ ಹೊರಗಿಂದ ಏನರ ಡೀಟೇಲ್ ತೋರಿಸಿದ್ರೆ ಇನ್ನೂ ಕೂಡ ಚಲೋ ಆಗೋ ಚಾನ್ಸ್ ಇತ್ತಂತೇಳಿ ನನ್ನ ಅನಿಸಿಕೆ. ಇದಾಗಿತ್ತ ಮಾರ್ಕ್ ಮೂವಿದ ಇಂಟ್ರೋದ್ದು ಏನು ವಿಡಿಯೋ ಇತ್ತಲ್ಲ ಅದರ ರಿವ್ಯೂವ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಆರ ಲೈಕ್ ಕೊಟ್ಟ ನಮ್ಗೆ ಸಪೋರ್ಟ್ ಮಾಡಿರಿ. ಇದಕ್ಕೆ ನಾನು 100 ಲೈಕರ ಪಿಕ್ಸ್ ಹಿಡ್ದನು. ಸುದೀಪ್ ಅವ್ರ ಫ್ಯಾನ್ಸ್ಗಳು ಲೈಕ್ ಮಾಡ್ತಾರೆ ಅಂದ್ಕೊಂಡನು. ಎಲ್ಲರೂ ಯಾರಿಗೆ ಇಷ್ಟ ಆಗೈತಲ್ಲ ಅವರ ಡೆಫಿನೆಟಾಗಿ ಲೈಕ್ ಮಾಡಿರಿ.